ಹೆಂಗೋ ಅನ್ನನೂ ಮಾಡಾಯ್ತು. ಹಾಂ, ಈಗ ಪಟ್ ಪಟ್ ಅಂತ ಚಿಕನ್ನ ಒಗ್ಗರಣೆ ಹಾಕ್ಬಿಟ್ಟು ಸುಂಡಿಸ್ಬಿಟ್ರೆ ಚೆನ್ನಾಗ್ತದೆ. ಆಮೇಲೆ ಬೇಗನೂ ಆಯ್ತದೆ. ಅತ್ತೆ ಕಾಯಿ ಇಡಬೇಕಂತ ಹೋದ್ರು. ಅಲ್ಲ, ನನ್ನ ಗಂಡ ಕಾಯಿ ಇಟ್ಕೊಂಡ್ಬಿಟ್ಟು ಅದು ಹೋಗ್ಬೇಕು ತಾನೆ. ಅದು ಎಲ್ಲಿಗೋದ್ರು ಅಂತಲೇ ಪತ್ತೆ ಇಲ್ವಲ್ಲ. ಇನ್ನೇನು ಮಾಡೋಕ್ಕಾಯ್ತಿಲ್ಲ ಅಂದ್ಬಿಟ್ಟು ಅತ್ತೆನೇ ಹಿಡಿತವ್ರೆ. ಎಡ್ಕೊ ಬರೋ ತನಕ ಇಲ್ಲಿ ಚಿಕನ್ ಹೆಂಗಿರೋ ತೊಳೆದಿತ್ತಲ್ಲ, ಒಗ್ಗರಣೆಗೆ ಹಾಕ್ಬಿಡ್ತೀನಿ. La 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 ಅವ್ವ ಆಯ್ತವ್ವ ಉಂಕನತ್ತೆ. ಅದೇ ನೀವು ಕಾಯಿ ಇಟ್ಕೊಡ್ತೀನಿ ಅಂತ ಬಿರ್ಬಿರ್ನೆ ಕಾಯಿ ಇಟ್ಕೊಟ್ಬಿಟ್ರಲ್ಲ, ಹೆಂಗೋ ಆಯಿತು ನೋಡಿ. ಅಲ್ಲಿ ಒಲೆ ಮೇಲೆ ಚಿಕನು ಸುಣ್ತದೆ. ಏನೇನಾಗ್ತೆ ಅದೇ ಕಣತ್ತೆ, ಎಣ್ಣೆ ಬಿಟ್ಬಿಟ್ಟು ಸ್ವಲ್ಪ ಅಷ್ಟು ಪುಡಿ ಹಾಕ್ಬಿಟ್ಟು ಚಿಕನ್ ಹಾಕ್ಬಿಟ್ಟು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ತೆ. ಸರಿ ಹಂಗಾರೆ. ಬಿಡು, ಇನ್ನೇನು ಏನು ಮಾಡೋಣ ಈಗ ನಾನು. ಬಿಡಿ, ಪಟ್ ಪಟ್ ಅಂತ ತುರ್ಕೊಟ್ಬಿಡ್ತೀನಿ, ಖಾರ ಆಡ್ಸ್ಕೊತೀನಿ, ಆಗ ಸರಿ ಆಯ್ತದೆ. ಇಲ್ಲ ಬಿಡಿ, ನಾನೇ ಬಿರ್ಬಿರ್ನೆ ಆಡ್ಸ್ಕೊಟ್ಟನು. ನೀವೇನು ಯೋಚನೆ ಮಾಡಿಬಿಡಿ, ಕುತ್ಕೊಳ್ಳಿ. ಇನ್ನೇನು ಕೆಲಸ ಇದ್ದದ್ದು ಮನೇಲಿ? ಸದ್ಯಕ್ಕೆ ಏನು ಇಡಕನತ್ತೆ, ಕುತ್ಕೊಳ್ಳಿದು ಒಂದೇ. ಹಿಟ್ಟು ಮಾಡಬೇಕು. ಅತ್ತೆ ಅಂತಾನೆ ಇನ್ನೊಂದು ಗ್ಯಾಸ್ ಅದಲ್ಲ ಸ್ಟವ್, ಅದನ್ನಾದ್ರೂ ಕಸ್ಕೊಂಡ್ರೆ ಇನ್ನೊಂದೆಲ್ಲರೂ ಹಿಟ್ಟು ಮಾಡ್ಕೊಂಡು ಇದೆಲ್ಲ ಸಾಂಬಾರು ಕುದಿತಾ ಇರಲಿ, ಅದರಲ್ಲಿ ಹಿಟ್ಟು ಮಾಡ್ಕೊಂಡ್ರೆ ಸರಿ ಆಯ್ತದೆ. ಹೆಂಗಿದ್ರು ಅನ್ನನೂ ರೆಡಿ ಆಗೋದಲ್ಲ. ಏನು ಮಾಡೋದು ಹೇಳಿ? ಬೇಡ ಬಿಡು, ಸೀಮೆಣ್ಣೆ ಜಾಸ್ತಿ ಇಲ್ಲ, ಸ್ವಲ್ಪ ಅದೇ. ಈಗ ಸೀಮೆಣ್ಣೆ ಇಲ್ವಲ್ಲ, ಅಕಸ್ಮಾತ್ ಈಗ ಮಳೆಗಾಲ ಅಲ್ವಾ, ಕರಗೆರಂಟು ಹೊಂಟೋಯ್ತವೆ ಒಂದೊಂದು ಟೈಮು. ಮತ್ತು ಸಿಡ್ಲು ಗುಡುಗು ಅಂದ್ಬಿಟ್ಟು ಕರೆಂಟೆಲ್ಲ ಹೊಂಟೋಯ್ತವೆ ಕಣವ. ಅದಕ್ಕೆ ಆಗಾರು ಬೇಕಲ್ವಾ, ಮನೇಲಿ ಕತ್ಲೆ ಮೇಲೆ ಕುತ್ಕೊಳಕ್ಕಾಗದ. ಸ್ವಲ್ಪ ಹೆಂಗೋ ಸೀಮೆಣ್ಣೆ ಇದ್ಬಿಟ್ರೆ ಬತ್ತಿ ದೀಪ ಮಾಡ್ಕೊಂಡು ಹಾಕೋಬೋದು. ಬಿಡತ್ತೆ, ಏನಕ್ಕೆ ಕ್ಯಾಂಡ್ಲು ತಗೊಬಿಡೋದು, ಕ್ಯಾಂಡ್ಲೆಲ್ಲ ಎಸ್ಕೊಳ್ಳೋದು. ಅವ ಕ್ಯಾಂಡ್ಲಲ್ಲಿ ಸರಿಯಾಗಿ ಉರಿಯಕ್ಕಿಲ್ಲ, ಸ್ವಲ್ಪ ಉರಿತದೆ ಅಷ್ಟೇ. ಅದೇ ಬತ್ತಿ ಆಗ್ಬಿಟ್ರೆ, ಬತ್ತಿ ದೀಪ ಅದಲ್ಲ, ಸೀಮೆಣ್ಣೆ ದೀಪ ಊದ್ಬಿಟ್ರೆ ಒಂದು ಹಾಳಂಗೆ ಜಾಸ್ತಿ ಕಾಣಿಸ್ತದೆ ಬೆಳಕು ಕಣವ. ಬೇಡ ಇರೋ ಸುಮ್ಮನಿರು, ಕಲರ್ ಆದರೂ ಸಿಕ್ಕಿಲ್ಲ, ಇದರಲ್ಲೇ ಮಾಡ್ಕೊಳಕ್ಕಾಯ್ತದೆ. ಹಂಗಂದಿರತ್ತೆ. ಸರಿ ಬಿಡಿ ಆಯಿತು. ತಿರುಗಿಸಿಲ್ಲ ಅಲ್ವ ಅದನ್ನ? ಅದೇ ಕಾಣತ್ತೆ, ಒಂದು 2 ಮಳ್ಳು ತಿರುಗಿಸ್ದೆ, ಅದೇ ಸ್ವಲ್ಪ ಬೆಂದ್ಕತ್ತು. ಇನ್ನು ನಾವು ಈಗ ಏನು ಮಾಡೋದು, ಬಿರ್ಬಿರ್ನ ಈಗ ತುರ್ಕೊಂಡು ಆಡಿಸ್ಬಿಟ್ಟು ನೀರು ಉದ್ಬಿಟ್ರೆ ಅದು ಬೇಯ್ಕೊಳ್ಳಿ. ಸರಿ ಆಯಿತು ಬಿಡು, ತಳಾದಾಗೆ ಮಾಡು. ಇರು ಹಂಗಾರೆ ನಾನು ಏನೇನು ಸಾಮಾನು ಬೇಕು ಎಲ್ಲನೂ ಹದ ಮಾಡ್ಕೊತೀನಿ. ಪಟ್ ಅಂತ ಎಲ್ಲನೂ ಹಾಕ್ಬಿಟ್ಟು ಇಬ್ಬರು ಹಾಕೊಂಡು ಅರ್ದು ಬಿಡೋದೆ ಕಾರಣ ಅಲ್ವಾ? ಕನ್ನತೆ ಆಯಿತು. ಇಲ್ಲ ಕಣವ, ಇಲ್ಲ ಇಲ್ಲಿ ನೋಡು, ಇನ್ನೂ ಸಮದಿಲ್ಲ, ಕಾಯಿ ಹಂಗೆ ಇರು. ಅತ್ತೆ ಬೋಸಿನೂ ನೀರು ಥರನ ಸಮದಿದ್ರೆ ಬೇರೆ ಪಾತ್ರೆಗೆ ಹಾಕೊಂಡು ಆ ಕಲ್ಲನ್ನ ತೊಳ್ಕೊಟನು. ಇಲ್ಲ ಕಣವ, ಇನ್ನೂ ಸಮೀಬೇಕು. ಇನ್ನೊಂದು 5-6 ಸುತ್ತಿಸ್ಬಿಡ್ತೀನಿ ನೀರು. ತರ್ತರಿ ಆದರೆ ಸಾರು ಒಳ್ಳೆ ಚೆನ್ನಾಗಿರಕ್ಕಿಲ್ಲ. ನೈಸ್ಗೆ ಚೆನ್ನಾಗಿ ಅರಿಬೇಕು, ಆಮೇಲೆ ಹಾಕ್ಬೇಕು. ಇಲ್ಲಾಂದ್ರೆ ಅಂತ ಒಳ್ಳೆ ಕಾಯಿ ಸಿಕ್ಬಿಟ್ರೆ ಉಣ್ಣಕ್ಕೂ ರುಚಿ ಸಿಗೋದಿಲ್ಲ ಕಣವ. ಬೇಡ ಇರು, ಉಣ್ಕೊಳತೆ ಆಯಿತು. ಅವ್ವ ಬೇಕಾದ್ರೆ ಸಮುದ್ರ ಮೇಲೆ ನಾನು ಪಾತ್ರೆ ಹಾಕ್ಕೊಡ್ತೀನಿ. ಈಗ ನನಗೆ ಒಂದು ಪಾತ್ರೆನೂ ಒಂದು ಚೊಂಬು ನೀರನ್ನು ಕೊಟ್ಬಿಡು. ಸರಿ ಕಣತೆ ಆಯಿತು. ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಚೆನ್ನಾಗಿ ಆಡಿಸ್ಬಿಡ್ತೀನಿ. ಆಡಿಸ್ಬಿಟ್ರೆ ತರ್ತರಿ ಎಲ್ಲ ಹೋಗಿ ನೈಸ್ಕೊಬಿಡ್ತದೆ. ಆಮೇಲೆ ಇನ್ನೇನು ಆಗ್ಲೆಯ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋ ಚಿಕನ್ ಎಲ್ಲ ಬೇಯ್ಕೊಳ್ಳಂಗೆ ಆಗದೆ. ಈಗ ಹಾಕ್ಬಿಟ್ರೆ ಸರಿ ಆಗ್ತದೆ ಒಳ್ಳೆ. ಆಮೇಲೆ ಲಾಸ್ಟಕ್ಕೆ ಉಪ್ಪು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಮುಗೀತು.
ಆಮೇಲೆ ಇನ್ನೇನು ಮಾಡೋಣ, ಸಾರು ಆಯಿತು ಅನ್ನನೂ ಆಯಿತು. ಆಮೇಲೆ ಅದೇ ಒಲೆ ಮೇಲೆ ಚೆನ್ನಾಗಿ ಉರಿತಿರ್ತದೆ, ಒಲೆ ಎಲ್ಲ ಕಾವಾಗಿರ್ತದೆ. ಒಂದು ಬೋಸಿ ಮಾಡಿಬಿಟ್ಟು ನೀರು ಉದ್ಬಿಟ್ಟು ಅಂಬ್ಲಿ ಉಯ್ದ್ಬಿಟ್ಟು ಸಿಟ್ಟಾಕ್ಬಿಟ್ಟು ತಿರ್ದ್ಬಿಟ್ಟು ಕೊಟ್ಬಿಡ್ತೀನಿ. ಇನ್ನೇನು ಇಲ್ಲ, ಹೆಂಗೋ ಬಿರ್ಬಿರ್ನೆ ಆಯ್ತದಲ್ಲ, ಸಾಕು. ಮತ್ತೆ ಇನ್ನೇನು ಬೇಕತ್ತೆ? ಅವ ಇನ್ನೇನು ಬೇಡ ಸದ್ಯಕ್ಕೆ. ಇದು ಕೊತ್ತಂಬರಿ ಸೊಪ್ಪಿದ್ದದ, ಒಂದು ಸ್ವಲ್ಪ ಇತ್ತಲಲ್ಲಿ ಹೋಗ್ಬಿಟ್ಟು ಕಿತ್ಕೊಂಡ್ಬಂದ್ಬಿಡು. ಹಾಂ ಸರಿ ಕಣತೆ, ಆಯಿತು. ಮಗ ಸೀತೆ ಹುಷಾರು ಕಣವ, ಹುಷಾರು. ಯಾಕೊತ್ತ ಅಲ್ಲಿ ಅವು ಕಿವುಗಳು ಓಟಾಡ್ತಿರ್ತವೆ. ಹುಷಾರು, ಕಾಲು ಮುಂದೆ ನೋಡ್ಕೊಂಡು ಹೋಗು, ಇಲ್ಲಾಂದ್ರೆ ಬೇಡ ಬೈಲಿ ಕೂತ್ಕೊ ಬೈಲಿ. ನಾನೇ ಆಮೇಲೆ ಇದಾದ ತಕ್ಷಣ ಹೋಗಿ ಬಂದ್ಬಿಡ್ತೀನಿ. ಸುಮ್ಮನಿರಿ, ಇಲ್ಲ ಆಗುತ್ತೆ. ನನ್ನ ಕಡೆ ಎಲ್ಲ ತಿರುಗಡಿ ಇವನ್ನೆಲ್ಲ ಏನೂ ಅನ್ಸಿಲ್ಲ. ಹುಷಾರಾಗಿ ನೆಲದ ಮೇಲೆ ನೋಡ್ಕೊಂಡು ಹೋಯ್ತೀನಿ ಬಿಡಿ. ಸರಿ ಕಣವ, ಆಯಿತು. ಅಲ್ಲ, ಇಲ್ಲಿ ಹೂವಿನ ಗಿಡಗಳೆಲ್ಲ ಚೆನ್ನಾಗಿದ್ವಲ್ಲ ಮೊನ್ನೆ ತಾನೆ, ಏನಾಗೋಯ್ತು? ಒಳ್ಳೆ ಎಲ್ಲ ಒಂಥರ ಎಲೆಗಳೆಲ್ಲ ಉದ್ರೋಗಿ ಒಣಗೋಯ್ದದಲ್ಲ. ಅಯ್ಯೋ ಬಿಡು, ಥೂ, ನಾನೊಬ್ಳು ಪೆದ್ದಿ. ನೀರು ಹಾಕಿಲ್ವಲ್ಲ ನಾನು, ನೀರು ಹಾಕ್ಬೇಕು ತಾನೆ. ಇವತ್ತಿಂದನಾದ್ರೂ ಸ್ವಲ್ಪ ಜ್ಞಾನ ಇಟ್ಕೊಂಡು ನೀರು ಹಾಕ್ಬೇಕು ಪಾಪ. ನೋಡು ಅಷ್ಟು ಚಂದುಳ್ಳಿ ಗಿಡಗಳೆಲ್ಲ ಹಾಳಾಗವೆ ತಗೆ. ಇಲ್ಲ ದೇವ್ರ ಫೋಟೋಕ್ಕಾದ್ರೂ ಆಯ್ತಿತ್ತಿಲ್ವಾ? ಆಮೇಲೆ ಇದು ಕೊತ್ತಂಬರಿ ಸೊಪ್ಪು ಗಿಡ ಅದು ಕಾಣಿಸ್ತಾ ಇಲ್ವಲ್ಲ. ಆ ಕಡೆ ಏನೋ, ಆ ಕಡೆ ಅನ್ಸುತ್ತೆ, ಕಿತ್ಕೊಂತೀನಿ ತಾಳಿ. ಅಯ್ಯೋ ಹೋಗತ್ತಾಗೆ, ಇದನ್ನು ಯಾರೋ ಕಿತ್ತಾಕ್ಬಿಟ್ಟವ್ರಲ್ಲ ಜಾಸ್ತಿ ಮೇಲೆ. ಸ್ವಲ್ಪ ಅದಲ್ಲ, ಇಲ್ಲ ಅತ್ತೇನೋ ಸ್ವಲ್ಪ ಹಾಕಿದ್ರು, ಇಲ್ಲ ಇರೋದೇ ಸ್ವಲ್ಪವೋ. ಏನೋ ಒಂದು 100 ಕಡ್ಡಿ ಬರ್ಬೋದು ಅಷ್ಟೇ. ಇಲ್ಲಿ ಬಿರ್ನೆ ಹಾಕಕ್ಕೆ ಹೇಳ್ಬೇಕು ಅತ್ತೆಗೆ. ಅತ್ತೆ ಹಾಕತ್ತೆ ಇನ್ನೊಂದೆರಡು ಗುಳಿ ಅಂತ ಹಾಕಿಸ್ಬೇಕು. ನಾನಾದರೂ ಹಾಕ್ತೀನಿ ತಗೋ. ಅದೇ ಕೊತ್ತಂಬರಿ ಬೀಜವಲ್ಲ, ತಗೊಬಂದು ಹೆಚ್ಚಿಬಿಟ್ರೆ ಉಟ್ಕೊಬಿಡ್ತವೆ. ಮತ್ತೆ ನೋಡತ್ತೆ. ಸರಿ ಸರಿ, ಇದನ್ನೆಲ್ಲ ಬಿಡಿಸ್ಬಿಟ್ಟು ನೀರೊಳಗಡೆ ಉನಿ ಹಾಕ್ಬಿಡು. ಅಲ್ಲಿ ತನಕ ಕಾರಣಲ್ಲೇ ತಕ್ಬಿಟ್ಟು ಚಿಕನ್ಗೆ ಹಾಕ್ಬಿಡ್ತೀನಿ. ಸರಿ ಕಣತೆ, ಆಯಿತು. ಇನ್ನೇನ್ರಪ್ಪ ನೋಡಿ ನಮ್ಮ ಕತೆನ. ಇಲ್ಲಿ ಒಳ್ಕಲಲ್ಲಿ ಖಾರ ಆಡಿಸ್ಕೊಂಡು ಆಮೇಲೆ ಒಲೆಯಲ್ಲಿ ಚಿಕನ್ ಸಾರು ಮಾಡ್ಕೊಂಡು ಹಿಂಗೆ ಕೂತೀವಿ. ಆದ್ರೂ ಅಪ್ಪ ಈಗ ಎಂತೆಂಥ ಗ್ಯಾಸ್ಗಳು ಬಂದವೆ. ಕರೆಂಟ್ ಗ್ಯಾಸು, ಆಮೇಲೆ ಸಿಲಿಂಡ್ರ್ ಗ್ಯಾಸು, ಆಮೇಲೆ ಇನ್ನೇನೇನೋ ಬಂದವೆ. ಅದೆಲ್ಲಕ್ಕಿಂತ ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ರುಚಿ ಅದಲ್ಲಪ್ಪ, ಅದು ಯಾವುದ್ರಲ್ಲೂ ಬರಲ್ಲ ಕಣಪ್ಪ. ಆಮೇಲೆ ಇದು ಅಷ್ಟೇ, ಯಾವುದು ಆರೋಗ್ಯ ಸಮಸ್ಯೆಗಳನ್ನ ತರೋದೇ ಇಲ್ಲ ಅಡುಗೆ ಒಲೆಯಲ್ಲಿ ಮಾಡೋದು. ಅದೇ ಈಗ ಗ್ಯಾಸ್ ಅವು, ಕರೆಂಟ್ ಗ್ಯಾಸ್ ಅವು, ಅವೆಲ್ಲ ಅಷ್ಟು ಕಷ್ಟ. ಇದ್ರೂ ಆರೋಗ್ಯ ಎಷ್ಟು ಚೆನ್ನಾಗಿರ್ತದೆ ಅಂದ್ರಪ್ಪ. ಆಗೊಂದು ಕಾಲದಲ್ಲಿ ಅದೇ ಒಂದೊಂದು ಹಿಟ್ಟು ಉಣ್ಕೊಂಡು ಆಮೇಲೆ ಸೌದೆ ಒಲೆ ಮೇಲೆ ಏನಾದರೂ ಸಾರಿಗೆ ಮಾಡ್ಕೊಂಡು ಏನಿಷ್ಟು ಗಾತ್ರ ಊಟ ಮಾಡೋರು. ಅವ್ರಿಗೆ ಅಪ್ಪ ಒಂದೊಂದು ರೋಗಗಳು ಬರಿದಿದ್ದಿಲ್ಲ. ಈಗಿನವ್ರಿಗೆ ಶುಗರು, BP ಅದು ಇದು ಎಲ್ಲ ಬರ್ತವೆ. ಆಗ ಹಳ್ಳಿಗಳಲ್ಲಿ ಎಲ್ಲ ಒಬ್ಬೊಬ್ರಿಗೆ ಮಾತಾಡ್ಕೊಂಡ್ರಪ್ಪ ಬರ್ತಿತ್ತು. ಯಾರಿಗೂ ಆರೋಗ್ಯ ಸಮಸ್ಯೆ ಅನ್ನೋದೇ ಇಲ್ಲ. ನಿಮಗೂ ಗೊತ್ತಿರ್ತದೆ. ನೀವು ಹಳ್ಳಿ ಜೀವನ ಎಲ್ಲ ಜೀವಿಸ್ತಾ ಇದ್ರೆ, ಇಲ್ಲ ಹಳ್ಳಿಲಿದ್ರೆ ನಿಮಗೂ ಗೊತ್ತಾಯ್ತದೆ ಎಷ್ಟು ಬೆನಿಫಿಟ್ಸ್ಗಳವೆ ಇದರಲ್ಲೆಲ್ಲ ಅಂತ. ನೋಡಿ, ನಾವು ಆಗಿನ ಕಾಲದಲ್ಲಿ ಇದ್ದಾಗಲೂ ಹಂಗೆ ಕಣಪ್ಪ. ನಾವು ಯಾವಾಗಲೂ ಗ್ಯಾಸ್ ಒಲೆ ಅಷ್ಟೊಂದೇನು ನಾವು ಮಾಡೋಕ್ಕಿಲ್ಲ, ಬರೀ ಒಲೆಯಲ್ಲಿ ಮಾಡೋದಯ್ಯ. ನೀವು ಹೆಂಗೆ ಮಾಡಿರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ವೀಡಿಯೋ ಹೆಂಗಿತ್ತು ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ವೀಡಿಯೋ ಇದೆ ಇಷ್ಟೇ ಲಾಸ್ಟ್ ಅಲ್ಲ, ಇನ್ನೂ ಅದೇ ಒಂದು 14-15 ನಿಮಿಷ ತನಕನೂ ವೀಡಿಯೋಗಳು ಅದೇ, ನೀವು ನೋಡಿ. ಇನ್ನೇನ್ರಪ್ಪ ಹೋಗವ, ಹೋಗ್ಬಿಟ್ಟು ನೀರೊಳಗಡೆ ಉಣಿಯಕ್ಬಿಡು ಹೋಗು. ಸರಿ ಕಣತೆ, ಆಯಿತು. ಮಗನ ಖಾರ ಎಲ್ಲ ಹಾಕಿವ್ನಿ. ಇದು ಒಂದು 10 ನಿಮಿಷ ಚೆನ್ನಾಗಿ ಕೊತ ಅಂತ ಬಂದ್ಬಿಡ್ಲಿ, ಆಯ್ತವ. ಆಮೇಲೆ ನಾನು ಸ್ವಲ್ಪ ಇಡ್ಲಿಗೆ ಹೋಗ್ಬಿಡ್ತೀನಿ. ಅಲ್ಲಿ ತನಕ ನೀನು ನೋಡ್ಕೊ, ಸಾರಿಗೆಲ್ಲನೂ ಉಪ್ಪು ಬಂದ್ಬಿಟ್ಟು ಸುರಿಸ್ಬೇಡ. ಉಪ್ಪು ಬಂದ್ಬಿಟ್ಟು ಸುರಿದೋಗ್ಬಿಟ್ರೆ ಇರೋ ಮಸಾಲ ಆಮೇಲೆ ರುಚಿ ಎಲ್ಲ ಅದರಲ್ಲೇ ಹೊಂಟೋಗ್ಬಿಡ್ತದೆ, ಬರೀ ನೀರು ಉಳ್ಕೊಬಿಡ್ತದೆ. ಅದಕ್ಕೆ ಸ್ವಲ್ಪ ನಿಗ್ವಾಗಿ ನೋಡ್ಕೊವ. ಗಣತಿ ಸರಿ ಆಯಿತು. ಅತ್ತೆ ಏನು ಮಾಡ್ತಿದ್ದೀರಿ? ಅಡುಗೆ ಆಯ್ತತೆ. ಅದೇ ಮಾವ ಊಟಕ್ಕೆ ಬಂದದೆ. ಏನ ಹಾಗೆ ಊಟಕ್ಕೆ ಬಂದಿದ್ದಾನ? ಹಂಗೇನು ಮಾಡೋಕ್ಕೆ ಆಮೇಲೂ ಏನು ಈಗ ತಾನೇ ತಿನ್ಕೊಂಡು ಹೋದಕನವ. ಅನ್ನ ಮಾಡಿದ್ನಲ್ಲ, ಅದಕ್ಕೆ ಅನ್ನ ಆಗದಲ್ಲ, ಕೊಡಮಿ ಏನಾದರೂ ಅನ್ನ
ಅದಕ್ಕೆ ಯಾವತ್ತು ಉಳಿದನ ಗೊಜ್ಜು ಮಾಡಿದ್ನಲ್ಲ ಅದನ್ನ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಕೊಟ್ಟೆ ತಿನ್ಕೊಂಡು ಹೋದೆ. ಈಗ ಪುನಃ ಬಂದಿದ್ದಾನೆ ಕಣತೆ. ಹಂಗಂತೂ ಉಳಿದನ ಗೊಜ್ಜು ಕೊಟ್ಟಿದ್ಲು ಊಟ ಮಾಡೋಕೆ ಐಕಿಲ್ಲ, ಅದಕ್ಕೆ ನಾಯಿಗೆ ಹಾಕ್ಬಿಟ್ಟೆ ಕಣವ. ಹೊಟ್ಟೆ ಸಿಗ್ತದೆ ಆಗಿದ್ದದ ಕೇಳು, ಹೊಲಕ್ಕೆ ಹೋಗ್ಬೇಕು ಅಂತ ಅಂತಿತ್ತು. ಓ ಇದೊಳ್ಳೆ ಸರಿ ಆಯ್ತು ಬಿಡು. ಹೊಲಕ್ಕೂ ಹೋಗಿಲ್ವಾ ಕಣತೆ? ಹೊಲಕ್ಕೂ ಹೋಗಿಲ್ವಂತೆ. ಹ್ಞೂ ಸರಿ ಕಣವ ಆಯಿತು. ಹೋಗ್ಬಿಟ್ಟು ನಿಮ್ಮ ಮಾವನಿಗೆ ಹೇಳು ಇಟ್ಟು ಅಂತ ಇರಬೇಕಂತೆ, ಇನ್ನೊಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳಿ ತಗೊಬಿಡ್ತದೆ ಅಂತ ಹೇಳವ. ಹ್ಞೂ ಸರಿ ಕಣತೆ ಆಯಿತು.